Hallelujah. Hallelujah. Greet you all in the precious name of our Lord and Savior Jesus Christ. ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸ್ತೇವೆ. I've been teaching Saturday afternoon how to receive answer for our prayers. ನಾನು ಶನಿವಾರ ಮಧ್ಯಾಹ್ನ ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಬೇಕಂತ ಕಲಿಸ್ಕೊಡ್ತಾ ಇದ್ದೀನಿ. It's so important, before you start the prayer, you should be convinced God wants to answer your prayer. ಯಾವಾಗ ನೀವು ಪ್ರಾರ್ಥನೆ ಪ್ರಾರಂಭ ಮಾಡ್ತೀರೋ ನಿಮಗೆ ಚೆನ್ನಾಗಿ ಖಚಿತತೆ ಇರಬೇಕು, ಏನಂದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ. You should not go with the doubt whether my prayer will be answered or not. ಒಂದು ಸಂಶಯದಿಂದ ನಾವು ಪ್ರಾರ್ಥನೆ ಮಾಡಿದ ದೇವರ ಸನ್ನಿಧಾನದಲ್ಲಿ ನಾವು ಹೋಗಬಾರ್ದು, ಎಲ್ಲಿ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಇಲ್ಲೋ ಅಂತನ್ನುವಂಥದ್ದು. God wants to answer your prayer. ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ. Why? Because he is the one who told you to pray. ಯಾಕಂತಂದ್ರೆ ಆತನೇ ತಾನೇ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿದ್ದಲ್ಲ. Prayer is not man's idea. ನೋಡ್ರಿ, ಪ್ರಾರ್ಥನೆ ಮಾಡುವಂಥದ್ದು ಅದು ಮನುಷ್ಯನ ಒಂದು ಯೋಜನೆ ಅಲ್ಲ. Prayer is God's idea. ಪ್ರಾರ್ಥನೆ ಮಾಡುವಂಥದ್ದು ದೇವರ ಯೋಜನೆ ಆಗಿದೆ. Sometimes people request us, can you please pray? ಕೆಲವು ಜನ ಏನು ಮಾಡ್ತಾರೆ, ನಮಗೆ ಕೇಳ್ಕೊಳ್ತಾರೆ ಏನಂದರೆ, ದಯವಿಟ್ಟು ನೀವು ನಮಗಾಗಿ ಪ್ರಾರ್ಥನೆ ಮಾಡ್ತೀರಾ ಅಂತ. No problem. If anybody asks prayer, we will do it. ಯಾರಾದರೂ ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡ್ತೇವೆ. I got a phone call just now. Say, I have a problem. Please pray. ಈಗಲೇ ನನಗೆ ಒಂದು ಫೋನ್ ಕಾಲ್ ಬಂತು, ಒಂದು ಸಮಸ್ಯೆ ಇದೆ, ದಯವಿಟ್ಟು ಪ್ರಾರ್ಥನೆ ಮಾಡ್ರಿ ಅಂತ. I was thinking, no problem. We will pray. God will answer. ಪರವಾಗಿಲ್ಲ, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರು ಉತ್ತರ ಕೊಡ್ತಾನೆ. But now they are thinking only when I pray, God will answer. ಆದರೆ ಸಮಸ್ಯೆ ಏನಂತಂದರೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ಉತ್ತರ ಕೊಡ್ತಾನೆ ಅಂತ. Again when they have a problem, again they will call. ಮತ್ತೆ ಏನಾದರೂ ಸಮಸ್ಯೆ ಇದ್ದರೆ ಮತ್ತೆ ಕರೀತಾರೆ. And what happens in their mind? ಆಮೇಲೆ ಅವ್ರ ಮನಸ್ಸಿನಲ್ಲಿ ಅವ್ರ ಯೋಚನೆಯಲ್ಲಿ ಏನಾಗ್ತದೆ, God will not answer my prayer. God will answer on man of God's prayer. ಯೋಚನೆ ಏನಿರ್ತದೆ ಮನಸ್ಸಿನಲ್ಲಿ ಅಂದರೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಂಗಿಲ್ಲ, ಆದರೆ ದೇವ್ರ ಸೇವಕರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. But it is not right. ಆದರೆ ನೋಡ್ಬೇಕಂದ್ರೆ ಇದು ಸರಿಯಲ್ಲ. That's why people also tell you, send your prayer request, I'll pray for you. ಅದಕ್ಕೆ ಕೆಲವು ಜನ ನೋಡ್ರಿ ಅದಕ್ಕೆ ಕೇಳ್ತಾರೆ ಏನಂದರೆ, ನೀವು ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ನಮಗೆ ಕಳಿಸ್ಕೊಡ್ರಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. Our church, I teach people, all of you can pray, you can receive. ಅದಕ್ಕೆ ನನ್ನ ಸಭೆಯಲ್ಲಿ ನಾನು ಎಲ್ರಿಗೂ ಕಲಿಸ್ಕೊಡ್ತೀನಿ ಏನಂದರೆ, ನೀವೇ ಪ್ರಾರ್ಥನೆ ಮಾಡ್ಬೋದು, ಆಮೇಲೆ ನೀವೇ ಪ್ರಾರ್ಥನೆಗೆ ಉತ್ತರ ಹೊಂದ್ತೀರಾ. Turn your Bible to Matthew 7th chapter. ನಿಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯಕ್ಕೆ ತೆರೆಸಿ. Verse 7 and 8. 7 ಮತ್ತು 8ನೇ ವಚನ. Ask and it shall be given you. Seek, you shall find. Knock, it shall be opened unto you. For everyone that asketh receiveth, and he that seeketh findeth. To him that knocketh, it shall be open. 7 and 8. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7 ಮತ್ತು 8ನೇ ವಚನ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. Hallelujah. Ask and it shall be given unto you. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. Shall we all tell in Kannada? ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನಾನು ಬೇಡಿಕೊಳ್ಳುವೆನು, ನನಗೆ ದೊರೆಯುವುದು. And verse 7 it says, for everyone that asketh receiveth. 8ನೇ ವಚನದಲ್ಲಿ ಹೇಳ್ತಾನೆ, ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. Shall we tell in Kannada again? ಎಲ್ರು ಹೇಳ್ರಿ ನನ್ನೊಟ್ಟಿಗೆ. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. One more time, loudly. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. Now my question. ಈಗ ನನ್ನ ಪ್ರಶ್ನೆ, if you pray, will you receive? ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತಾ? Everyone that prayeth can receive. Jesus said. ಯೇಸುಸ್ವಾಮಿ ಹೇಳಿದ್ದೇನೆಂದರೆ, ಪ್ರತಿಯೊಬ್ಬೊಬ್ಬರು ಯಾರು ಪ್ರಾರ್ಥನೆ ಮಾಡ್ತಾರೆ, ಬೇಡ್ಕೊಳ್ತಾರೆ, ಅವರಿಗೆ ಸಿಗ್ತದೆ. Hallelujah. Hallelujah. So, as a child of God, you should have this confidence. God is my Father
I will pray, my prayer will be answered. ಅದಕ್ಕೆ ದೇವ್ರ ಮಕ್ಕಳಾಗ್ಬಿಟ್ಟು ನಿಮಗೆ ಒಂದು ಅಲ್ಲಿ ಭರವಸೆ ಇರಬೇಕಂದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. We can pray for each other. There is nothing wrong. ನಾವು ಒಬ್ರಿಗೋಸ್ಕರ ಒಬ್ರು ಪ್ರಾರ್ಥನೆ ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. We can pray, God will answer. ನಾವು ಪ್ರಾರ್ಥನೆ ಮಾಡ್ಬೋದು, ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. But we should know the truth. Everyone that prayeth will receive the answer. ಆದರೆ ನಾವೊಂದು ಸತ್ಯ ಗೊತ್ತು ಮಾಡ್ಕೋಬೇಕೇನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ಪ್ರಾರ್ಥನೆ ಮಾಡ್ತಾನೆ ಅವ್ರಿಗೆ ಉತ್ತರ ಸಿಗ್ತದೆ. Even children, when they pray, God will answer. ಮಕ್ಕಳು ಕೂಡ ಯಾವಾಗ ಅವ್ರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಉತ್ತರ ಸಿಗ್ತದೆ. Hallelujah. Sometimes we feel, it is big thing, we can't, it's not possible. ನಾವು ಕೆಲವೊಮ್ಮೆ ಅನ್ಕೊಳ್ತೀವಿ ಏನಂದ್ರೆ ಭಾಳ ದೊಡ್ಡದಿದೆ, ಪ್ರಾರ್ಥನೆ ಮಾಡುವಂಥದ್ದು ಭಾಳ ದೊಡ್ಡ ವಿಷಯ, ಅದು ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀವಿ. I still remember, ನನಗೆ ನೆನಪಿದೆ ಏನಂದ್ರೆ even telephone I got after so many years. ನೋಡ್ರಿ, ಟೆಲಿಫೋನ್ ಕೂಡ ನನಗೆ ಭಾಳ ವರ್ಷಗಳಾದ್ಮೇಲೆ ಸಿಕ್ತು. Landline, we have to book and wait. ಲ್ಯಾಂಡ್ಲೈನ್ ಆಗಿನ ಕಾಲದಲ್ಲಿ ಅದು ನಾವು ಬುಕ್ ಮಾಡಿ ಕಾಯ್ಬೇಕಾಗ್ತಿತ್ತು. And mobile is very expensive first. ಮೊದಲು ನೋಡ್ರಿ, ಮೊಬೈಲ್ ಬಹಳ ಅಲ್ಲಿ ಬೆಲೆ ಉಳ್ಳದಾಗಿರ್ತಿತ್ತು. To think about buying, we used to, even we will not pray, because why to pray? There is no money, better not to pray. ಅದನ್ನು ಕೊಂಡ್ಕೊಳ್ಬೇಕಂದ್ರೆ ನಾವು ಪ್ರಾರ್ಥನೆನೂ ಮಾಡ್ತಾ ಇರಲಿಲ್ಲ. ನಾವು ಅನ್ಕೊಳ್ತಿದ್ವಿ ಯಾಕೆ ಪ್ರಾರ್ಥನೆ ಮಾಡೋದು, ಹಣನೂ ಇಲ್ಲಲ್ಲ, ಹೇಗಪ್ಪ ಅದು. Money is there, we can pray. When money is not there, why to pray? ಹಣನೇ ಇಲ್ಲ, ಯಾಕೆ ಪ್ರಾರ್ಥನೆ ಮಾಡೋದು, ಹಣ ಇದ್ರೆ ಏನೋ ಪ್ರಾರ್ಥನೆ ಮಾಡ್ಬೋದು. Children were very small that time. ನಮ್ಮ ಮಕ್ಕಳು ಭಾಳ ಚಿಕ್ಕವರಿದ್ರು I ಆಗ. suddenly remember one day my son, I don't know what, we tell people, okay, you pray like that. ನಮ್ಮ ಮಗ ಚಿಕ್ಕವನಾಗಿದ್ದ, ನಾವು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಅಂತ ಒಂದೊಂದು ದಿನ ಒಬ್ಬೊಬ್ಬರಿಗೆ ಪ್ರಾರ್ಥನೆ ಮಾಡಕ್ಕೆ ಹೇಳ್ತೀವಿ. Pray, one day my wife will pray, one day my daughter, one day my son. ಒಂದಿನ ನಾನು, ಒಂದಿನ ನನ್ನ ಹೆಂಡತಿ, ಒಂದಿನ ನನ್ನ ಮಗ, ಒಂದಿನ ಮಗಳು. We pray. When it came to my son, he said, Father, I pray 2 mobiles we need in Jesus name. ನಮ್ಮ ಮಗ ಪ್ರಾರ್ಥನೆ ಮಾಡುವಾಗ ಆತನು ಹೇಳ್ದ, ತಂದೆ 2 ಮೊಬೈಲ್ ಬೇಕು ಯೇಸುವಿನ ಹೆಸರಿನಲ್ಲಿ. I didn't pray for 1 mobile only. ನಾನು ಯೋಚನೆ ಮಾಡ್ರಿ, ನಾನು 1 ಮೊಬೈಲ್ ಕೂಡ ಪ್ರಾರ್ಥನೆ ಮಾಡಿರಲಿಲ್ಲ. Impossible now. ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ಅದು ಸಾಧ್ಯನೇ ಇಲ್ಲ. He prayed, I don't know how it happened, 2 mobiles came. ನಾವು ಪ್ರಾರ್ಥನೆ ಮಾಡಿ ಆತನ ಪ್ರಾರ್ಥನೆ ಮಾಡಿದ ನಂಗೆ ಗೊತ್ತಿಲ್ಲ ಹೇಗೆ 2 ಮೊಬೈಲ್ ಬಂದು. Meaning is, ಅರ್ಥ ಏನಂದ್ರೆ everyone that asketh can receive. ಅರ್ಥ ಏನಂದ್ರೆ ಯಾರ್ಯಾರು ಬೇಡಿಕೊಳ್ತಾರೆ ಅವರು ಹೊಂದಿಕೊಳ್ತಾರೆ. Children can pray. ಮಕ್ಕಳು ಕೂಡ ಪ್ರಾರ್ಥನೆ ಮಾಡಬಹುದು. Man can pray, women can pray. ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಪ್ರಾರ್ಥನೆ ಮಾಡಬಹುದು. Everyone who asks will receive. ಯಾರ್ಯಾರು ಬೇಡಿಕೊಳ್ತಾರೆ ಅವರು ಹೊಂದ್ತಾರೆ. But you should know how to pray according to the Bible. ಆದರೆ ನಮಗೆ ಗೊತ್ತಿರಬೇಕೇನಂದ್ರೆ ಹೇಗೆ ನಾವು ಸತ್ಯವೇದದ ಅನುಗುಣವಾಗಿ, ಬೈಬಲ್ ಅನುಗುಣವಾಗಿ ಪ್ರಾರ್ಥನೆ ಮಾಡಬೇಕು. What we pray, it should be God's will. It should be in line with the Bible. ನಾವು ಏನು ಪ್ರಾರ್ಥನೆ ಮಾಡ್ತೀವೋ ಅದು ದೇವರ ಚಿತ್ತ ಆಗಿರಬೇಕು ಮತ್ತು ಅದು ದೇವರ ವಾಕ್ಯದ ಅನುಗುಣವಾಗಿರಬೇಕು. There are some rules it is, we should know how to pray. If you follow according to that, every prayer will be answered. ಒಂದು ರೂಲ್ಸ್ ಇದ್ದಂಗೆ, ಒಂದು ರೂಲ್ಸ್ ಇದ್ದ ಹಾಗೆ ಏನಂತಂದರೆ ಯಾವುದು ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಸಿಗ್ತದಂತ ಗೊತ್ತಿತ್ತು ಅಂತಂದರೆ ಅದನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಸಿಗ್ತದೆ. Pray in certain way. ಅಂದರೆ ನಾವು ಒಂದು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. Prayer is not blabbering. ನೋಡ್ರಿ, ಪ್ರಾರ್ಥನೆ ಮಾಡುವಂಥದ್ದಂದ್ರೆ ಸುಮ್ಮನೆ ಏನೋ ಬಾಯಿ ಬಂದಂಗೆ ಹೇಳೋದಲ್ಲ. I know some people, once if they start praying, they'll be talking with God as if they are talking with a friend. ನೋಡ್ರಿ, ಕೆಲವು ಜನ ನಾನು ಪ್ರಾರ್ಥನೆ ಮಾಡಿದಾಗ ನೋಡ್ತೀನಿ ಏನಂತಂದ್ರೆ ಅವ್ರು ದೇವರೊಟ್ಟಿಗೆ ಹಿಂಗೆ ಪ್ರಾರ್ಥನೆ ಮಾಡ್ತಾರಂದ್ರೆ ಯಾರೋ ಸ್ನೇಹಿತನ ಜೊತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದಾಗ ಮಾತಾಡ್ತಾನೆ ಇರ್ತಾರೆ. You know, Lord, what happened, Lord? You know, yesterday what happened? Tomorrow what will happen? I know, Lord. But why it is happening? Why that is happening? They'll be talking, which it will know. Nowhere it will go. Their talking also will not go anywhere. ಅವ್ರು ಹಾಗೇನೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಿಂಗೆ ಗೊತ್ತಾ ದೇವ್ರೆ, ಹಂಗೆ ಹಿಂಗಾಯ್ತು, ಅದು ಯಾಕಾಯ್ತು, ಯಾವಾಗಾಯ್ತು, ಏನಂತ ಹಿಂಗೆ ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಿರ್ತಾರೆ, ಎಲ್ಲಿ ಹೋಗ್ತಾರೆ ಅಂತ when they pray, we will feel as if God doesn't know. So he is telling God, you don't know, I am telling you now. You better know it. ಅವ್ರಿಗೆ ಪ್ರಾರ್ಥನೆ ಮಾಡುವಾಗ ಹಿಂಗೆ ಅನಿಸ್ತದೆ ಏನಂತಂದ್ರೆ ಅಲ್ಲಿ ಇವರೆಲ್ಲರೂ ದೇವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ದೇವರಿಗೆ ಎಲ್ಲ ಗೊತ್ತಿಲ್ಲ. No. God knows everything. ಇಲ್ಲ, ದೇವರಿಗೆ ಎಲ್ಲ ಗೊತ್ತು. He is all knowing God. ಯಾಕಂದ್ರೆ ದೇವರಿಗೆ ಎಲ್ಲ ಗೊತ್ತಿರುವಂತ ದೇವರಾಗಿದ್ದಾನೆ. So no need to tell God this is a problem. ಅದಕ್ಕೆ ದೇವರಿಗೆ ಹೇಳೋದು ಬೇಕಾಗಿಲ್ಲ, ದೇವರೇ ಇದು ಸಮಸ್ಯೆ ಅಂತ. 1 John 5:14 says, 1 ಯೋಹಾನ 5:17 ಹೇಳ್ತದೆ, This is the confidence we have in him, that if we ask anything according to his will, he hears us. 1 ಯೋಹಾನ 5:14
5ನೇ ಅಧ್ಯಾಯ 17ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಗಳನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು. Hallelujah. Shall we tell it in Kannada? All of you? ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ. ನಾನು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆಂಬ ಧೈರ್ಯವು ದೇವರ ವಿಷಯವಾಗಿ ನನಗೆ ಉಂಟು. Hallelujah. If you pray according to His will. ಯಾವಾಗ ನಾವು ಆತನ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ I told ಮಾಡ್ತೀವೋ, you that His will is His word. ಆತನ ಚಿತ್ತ ಅಂದರೆ ಆತನ ವಾಕ್ಯವೇ. So if you ask anything according to His word, He will surely hear. ಯಾವಾಗ ನಾವು ಆತನ ವಾಕ್ಯದ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡ್ತೀವೋ ಖಂಡಿತವಾಗಿ ಆತನು ನಮ್ಮ ಪ್ರಾರ್ಥನೆಯನ್ನು So ಕೇಳ್ತಾನೆ. before we pray, we should know what we are praying. Is it in line with God's word? Is it His will? ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಮಗೆ ಚೆನ್ನಾಗಿ ಗೊತ್ತಿರಬೇಕೇನೆಂದರೆ ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಅದು ಬೈಬಲಲ್ಲಿ ಇದೆಯಾ, ಅದು ದೇವರ ವಾಕ್ಯದ ಅನುಸಾರವಾಗಿ ಇದೆಯಾ ಇಲ್ಲ. Recently I went to one house. ಮೊನ್ನೆ ನಾನು ಒಬ್ರು ಮನೆಗೆ ಹೋಗಿದ್ದೆ. ಎಷ್ಟು ಪ್ರೇಯರ್ ಮಾಡಿದ್ದೀನಿ ಬ್ರದರ್, ನಾನು ಗೌರ್ಮೆಂಟ್ ಜಾಬ್ಗಾಗಿ ಎಷ್ಟು ಪ್ರೇಯರ್ ಮಾಡಿದ್ದೀನಿ, ದೇವರು ಕೊಟ್ಟೇ ಇಲ್ಲ ನನಗೆ. ಅವ್ರು ಹೇಳಿದ್ರು ಏನಂತಂದರೆ ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ ಗೌರ್ಮೆಂಟ್ ಜಾಬ್ಗಾಗಿ, ದೇವರು ಕೊಟ್ಟೇ ಇಲ್ಲ. ಎಲ್ಲರಿಗೂ ಸಿಕ್ಕಿದ್ದು ನನಗೆ ಸಿಕ್ಕಿಲ್ಲ ನೋಡ್ರಿ. ಹಾಂ, ಎಸ್ ಇಟ್ ಓಕೆ ಯು ಪ್ರೇ ಬಟ್ ಡಿಡ್ ಯು ಆಸ್ಕ್ ಗಾಡ್ ಡು ಯು ವಾಂಟ್ ಮಿ ಟು ವರ್ಕ್ ಎಸ್ ಎ ಗೌರ್ಮೆಂಟ್ ಸ್ಕೂಲ್ ಟೀಚರ್? ನಾನು ಅವಾಗ ಅವ್ರಿಗೆ ಕೇಳಿದೆ ಏನಂತಂದರೆ, ಹೌದು ನೀನು ಪ್ರಾರ್ಥನೆ ಮಾಡಿದ್ದಿ, ಆದರೆ ದೇವ್ರಿಗೆ ನೀ ಕೇಳಿದ, ದೇವರೇ ನಿನ್ನ ಚಿತ್ತಾನ ನಾನು ಗೌರ್ಮೆಂಟ್ ಟೀಚರಾಗಿ ಕೆಲಸ ಮಾಡಬೇಕು ಅಂತ. She wants, she prays, she didn't get, she is discouraged. Now she came to conclusion, God will not answer her prayer. ಈಗ ಆಕೆ ಪ್ರಾರ್ಥನೆ ಮಾಡಿದ್ಲು, ಅದು ಸಿಕ್ಕಿಲ್ಲ. ಈಗ ಆಕೆಗೆ ಅನಿಸ್ತಾ ಇದೆ ಏನಂದರೆ ದೇವರು ಪ್ರಾರ್ಥನೆ ಕೇಳೋದಿಲ್ಲ. No. His will is very important. ಆತನ ಚಿತ್ತ ಬಹಳ ಮುಖ್ಯ ನೋಡ್ರಿ. Hallelujah. Hallelujah. That's why one more scripture. ಇನ್ನೊಂದು ವಾಕ್ಯ ನಿಮ್ಗೆ ನಾನು ತೋರಿಸ್ತೇನೆ. John 15:7. ಯೋಹಾನ 15ನೇ ಅಧ್ಯಾಯ 7ನೇ ವಚನ. These are all foundation to receive, basics to receive answer for prayer. ನೋಡ್ರಿ, ಇವೆಲ್ಲ ನಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅಂದರೆ ಈ ಎಲ್ಲ ವಾಕ್ಯಗಳು ನಮಗೆ ಇರುವಂಥ ಒಂದು ಆಧಾರವಾಗಿವೆ. If you abide in me, my words abide in you, you shall ask what you will and it shall be done unto you. ಯೋಹಾನ 15:7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. In Matthew, Jesus said, everyone who asks will receive. ಮತ್ತಾಯನ ಬರದಲ್ಲಿ ಯೇಸುಸ್ವಾಮಿ ಹೇಳಿದ್ರು ಅಂದರೆ ಪ್ರತಿಯೊಬ್ಬೊಬ್ಬನು ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬನಿಗೆ ಸಿಕ್ಕುತ್ತದೆ ಅಂತ. Who is that everyone who asks will receive? ಪ್ರತಿಯೊಬ್ಬೊಬ್ಬನು ಬೇಡಿಕೊಳ್ಳುವವನು ಅಂದರೆ ಯಾರು ಹೊಂದಿಕೊಳ್ಳುವಂಥ ವ್ಯಕ್ತಿ? Who is that everyone? ಪ್ರತಿಯೊಬ್ಬನು ಅಂದರೆ ಯಾರು? One who abides in Christ. ಯಾರು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾನೆ. One in him the word of God abides. ಆತನಲ್ಲಿ ದೇವರ ವಾಕ್ಯ ನೆಲೆಗೊಂಡಿರ್ತದೆ. Then he will ask, it will be done unto him. ಆವಾಗ ಆತನು ಕೇಳ್ತಾನೆ, ಅದು ಆತನಿಗೆ ಸಿಗ್ತದೆ. Then I told you it is very important, you should write the word of God in your heart. ಅದಕ್ಕೆ ನಾನು ನಿಮಗೆ ಹೇಳಿದ್ದೇನೆಂದರೆ ನಾವು ದೇವರ ವಾಕ್ಯವನ್ನು ನಮ್ಮ ಹೃದಯದ ಮೇಲೆ ಬರೀಬೇಕು. We should, when the doubt comes, you should speak to the doubt. We should speak to the devil. ಯಾವಾಗ ಸಂಶಯ ಬರ್ತದೋ ಆವಾಗ ನಾವು ಸೈತಾನನಿಗೆ ದೇವರ ವಾಕ್ಯದಿಂದ ಮಾತಾಡಬೇಕು. One or two examples will say it, how to use the promise of God and pray. ಅದಕ್ಕೆ 2-3 ಉದಾಹರಣೆ ನಾವು ನೋಡೋಣ, ಹೇಗೆ ದೇವರ ವಾಗ್ದಾನಗಳನ್ನು ತಗೊಂಡು ನಾವು ಪ್ರಾರ್ಥನೆ ಮಾಡಬೇಕು. One or two examples, then again I will, it's only illustration, okay? We can, every issue you have to pray like this. ಅದು ಒಂದು ಒಂದು ಪರಿಚಯ ಆಗಿದೆ, ಅಂದರೆ ಹೇಗೆ ಉದಾಹರಣೆ ಆಗಿದೆ. ಅದನ್ನು ತಗೊಂಡು ನಾವು ನಮ್ಮ ಪ್ರತಿಯೊಂದೊಂದು ಪ್ರಾರ್ಥನೆಯಲ್ಲಿ ನಾವು ಉತ್ತರ. Now come with me to 1 Thessalonians 5th chapter. ನಮ್ಮೊಟ್ಟಿಗೆ 1 ಥೆಸಲೋನಿಯ 5ನೇ ಅಧ್ಯಾಯಕ್ಕೆ ಬರ್ರಿ. 1 ಥೆಸಲೋನಿಯ 5ನೇ ಅಧ್ಯಾಯ verse 17 and 18. 17-18ನೇ ವಚನ. 1 ಥೆಸಲೋನಿಯ 5ನೇ ಅಧ್ಯಾಯ 17-18. Pray without ceasing. In everything give thanks, for this is the will of God in Christ Jesus concerning you. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರೂ
ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. Hallelujah. Here Hallelujah. Paul is saying, pray without ceasing. ಇಲ್ಲಿ ಪೌಲನ್ ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. Then he says, in everything give thanks. This is the will of God in Christ Jesus. ಆಮೇಲೆ ಆತನು ಹೇಳ್ತಾನೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. How to pray without ceasing? ಹೇಗೆ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು? How in everything we can give thanks? ಹೇಗೆ ನಾವು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ಬೋದು? Hello. For example, it's raining. ಈಗ ಉದಾಹರಣೆ ನೋಡ್ರಿ, ಈಗ ಮಳೆ ಬರ್ತಾ ಇದೆ. Farmers are in trouble. ಈಗ ಅಲ್ಲಿ ಎಲ್ಲ ರೈತರೆಲ್ಲರೂ ಕಷ್ಟದಲ್ಲಿದ್ದಾರೆ. Crops are getting damaged. ಅವ್ರದ್ದೆಲ್ಲ ಏನದ ಅದು ಎಲ್ಲ ಬೆಳೆ ಎಲ್ಲ ಅಲ್ಲಿ ನಾಶ ಆಗ್ತಾ ಇದೆ. So we should thank God. Father, we thank you for good rain. Thank you, it is getting damaged. ದೇವರಿಗೆ ಸ್ತೋತ್ರ. ಅದಕ್ಕೆ ನಾವು ಈಗ ದೇವ್ರಿಗೆ ಸ್ತೋತ್ರ ಮಾಡಬೇಕಾ? ದೇವರೇ ಸ್ತೋತ್ರಪ್ಪ, ಒಳ್ಳೆ ಮಳೆಗಾಗಿ. ಯಾಕಂತಂದರೆ ಎಲ್ಲ ಬೆಳೆಗಳು ಹಾಳಾಗ್ತಾ ಇದ್ದಾವೆ. Because in everything give thanks, no? ಯಾಕಂದರೆ ಇಲ್ಲಿ ಬರೀತದಲ್ಲ, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಬೇಕು. Some people do that. Even when they get fever, ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ಐ ಗಾಟ್ ಅ ಫೀವರ್. ಕೆಲವು ಜನ ಮಾಡ್ತಾರೆ, ಹಾಗೇನೆ ಮಾಡ್ತಾರೆ ನೋಡ್ರಿ. ಇವನ್ ಒಂದು ಜ್ವರ ಬಂದರೆ ದೇವ್ರು ಹೇಳ್ತಾರೆ, ದೇವರೇ ನೀ ಸ್ತೋತ್ರ, ಈ ಜ್ವರಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾರೆ. I still remember long time back I was in Bombay. They asked one man to give testimony. ನಾನು ಕೆಲವು ದಿನಗಳ ಹಿಂದೆ ನಾ ಬೊಂಬೈಲಿರುವಾಗ ಒಬ್ಬ ಮನುಷ್ಯನಿಗೆ ಸಾಕ್ಷಿ ಹೇಳಕ್ಕೆ I am ಹೇಳಿದ್ರು. supposed to preach. ನಾನು ಅಲ್ಲಿ ಸಂದೇಶ ಹೇಳಬೇಕಾಗಿತ್ತು. But before that he said, no, we have one brother from Delhi. He will give testimony. ಅದಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ಏನಂದ್ರೆ, ಡೆಲ್ಲಿಯಿಂದ ಒಬ್ಬ ಬ್ರದರ್ ಇದ್ದಾರೆ, ಅವರು ಒಂದು ಸಾಕ್ಷಿ ಹೇಳ್ತಾರಂತ. I said, okay, and you know somebody come from far place is giving testimony. ನಾನು ಅನ್ಕೊಂಡೆ ಅವ್ರು ದೂರಿಂದ ಬಂದಾರಲ್ಲ, ಅದಕ್ಕೆ ಸಾಕ್ಷಿ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ. He took half an hour and he took my time. ಅವ್ರು ಅರ್ಧ ತಾಸು ತಗೊಂಡು ನನ್ನ ಸಮಯ ಕೂಡ ತಗೊಂಡ್ರು. He says, I forgot God. ಅವ್ರು ಹೇಳಿದ್ರೆ ಏನಂದ್ರೆ, ನಾನು ದೇವ್ರನ್ನ ಮರ್ತೋಗಿದ್ದೆ. I was running only for work. ನಾ ಬರೀ ಕೆಲಸ ಅಂತ ನಾನು ಓಡ್ತಾನೇ ಇದ್ದೆ. Then I had to undergo surgery. Backbone they got me operated. ಮತ್ತೆ ಆಮೇಲೆ ಹೇಳ್ತಾನೆ ನಂತರ ನನಗೆ ಬೆನ್ನು ಆಪರೇಷನ್ ಆಯಿತು. I was not at all looking at God. ನಾನು ದೇವ್ರ ಕಡೆ ನನ್ನ ಸಮಯನೇ ಕೊಡ್ತಾ ಇರಲಿಲ್ಲ. 6 months I was looking only to God on the bed. ನಾನು ಈಗ 6 ತಿಂಗಳು ಬೆಡ್ ಮೇಲೆ ಇದ್ದೇನೆ. ಈಗ ನಾನು ಬರೀ ದೇವ್ರ ಕಡೆನೇ ನೋಡ್ತಾ ಇದ್ದೇನೆ. God, for that surgery I came to God. ಆತನ ಹೇಳ್ತಾ ಇದ್ದ, ದೇವರಿಗೆ ಸ್ತೋತ್ರ, ದೇವರು ಆ ಆಪರೇಷನ್ ಆಗೋಂತೆ ಮಾಡಿದನು, ಇದ್ರ ಮೂಲಕ ನಾನು ದೇವ್ರ ಕಡೆ. Otherwise I would have forgotten him. ಇಲ್ಲ ಅಂದ್ರೆ ನಾನು ದೇವ್ರನ್ನ ಮರ್ತು ಹೋಗ್ತಿದ್ನಲ್ಲ. Hello. I can give lot of examples. ನಾನು ಈ ತರ ಎಷ್ಟೊಂದು ಉದಾಹರಣೆಗಳನ್ನು ಕೊಡಬಹುದು. You should not thank God for bad things because that back pain was not given by God. ನಾವೆಲ್ಲ ಕೆಟ್ಟ ವಿಷಯಕ್ಕಾಗಿ ದೇವ್ರನ್ನ ಸ್ತೋತ್ರ ಮಾಡಬಾರ್ದು. ಯಾಕಂದ್ರೆ ಆ ಬೆನ್ನು ಕೊಟ್ಟಿದ್ದು ದೇವರಲ್ಲ. Prayer, thanksgiving means it is a faith language. ಇಲ್ಲಿ ಪ್ರಾರ್ಥನೆಯಲ್ಲಿ ಕೃತಜ್ಞತಾ ಸ್ತುತಿ ಅಂದ್ರೆ ಒಂದು ನಂಬಿಕೆಯ ಭಾಷೆ ಆಗಿದೆ. I give this illustration. ಯಾವಾಗಲೂ ನಾನು ಇದು ಉದಾಹರಣೆ ಕೊಡ್ತೇನೆ. Suppose, okay, now I give him one check of 10,000 rupees. ಈಗ ನಾನು ಇವರಿಗೆ ನಾನು 10,000 ಒಂದು ಚೆಕ್ ಕೊಡ್ತೀನಿ. What he will say immediately? ಆ ಚೆಕ್ ಕೊಟ್ಟ ತಕ್ಷಣ ಆತನ ಏನಂತ ಹೇಳ್ತಾನೆ? Thanks. But I didn't give him money. ಈಗ ನೋಡ್ರಿ, ಆತನಿಗೆ ನಾನು ಪೈಸಾನೇ ಕೊಟ್ಟಿಲ್ಲಲ್ಲ. Did I give money? ನಾ ಪೈಸಾ ಕೊಟ್ನಾ? I gave only check. ನಾ ಬರೀ ಚೆಕ್ ಕೊಟ್ಟಿದ್ದೀನಲ್ಲ. Why he is telling thanks? ಅಂದ್ರೂ ಯಾಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ? ಬ್ಯಾಂಕಲ್ಲಿ ಡ್ರಾ ಮಾಡ್ಬೋದು. ದ ಚೆಕ್ ಹ್ಯಾಸ್ ಅ ವ್ಯಾಲ್ಯೂ. ಯಾಕಂತಂದ್ರೆ ಆ ಚೆಕ್ಕಿಗೆ ಅಲ್ಲಿ ಬೆಲೆ ಇದೆಯಲ್ಲ, ಅದನ್ನ ಹೋಗಿ ಬ್ಯಾಂಕ್ ಕೊಟ್ಟರೆ ಪೈಸಾ ತಗೋಬಹುದು. ಪ್ರಾಮಿಸಸ್ ಆಫ್ ಗಾಡ್ ಹ್ಯಾಸ್ ಅ ವ್ಯಾಲ್ಯೂ. ಹಾಗೇನೆ ದೇವರ ವಾಗ್ದಾನಕ್ಕೆ ಅಲ್ಲಿ ಬೆಲೆ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೌ ವೆನ್ ಯು ಗಿವ್ ಚೆಕ್ ಯು ವಿಲ್ ಗೆಟ್ ಅ ಕ್ಯಾಶ್. ಹೇಗೆ ಒಂದು ಬ್ಯಾಂಕ್ ನಲ್ಲಿ ಹೋಗಿ ಚೆಕ್ ಕೊಟ್ರೆ ನಿಮಗೆ ಹಣ ಬರ್ತದಲ್ಲ, like that you take the promise of God and say thanks, you will get the blessing. ಹಾಗೇನೆ ದೇವರ ವಾಗ್ದಾನ ತಗೊಂಡು ನೀವು ದೇವರಿಗೆ ಸ್ತೋತ್ರ ಮಾಡಿದ್ರೆ ನಿಮಗೆ ಆ ವಾಗ್ದಾನದ ಆಶೀರ್ವಾದ ಬರ್ತದೆ. I'll give one or two examples. Okay, ಒಂದೆರಡು ಉದಾಹರಣೆ ಕೊಡ್ತೀನಿ ನೋಡ್ರಿ. Sometimes the reason I'm giving example is sometimes parents come to me, they said, brother, my son also you take me brother, like Vinod, like Raju, he should come in ministry, take him. ಕೆಲವು ತಂದೆ ತಾಯಿಗಳು ಬಂದು ನನಗೆ ಹೇಳ್ತಾರೆ, ರಾಜು ಮತ್ತು ವಿನೋದ್ ಬ್ರದರ್ ಅವ್ರ ಥರ ನನ್ನ ಮಗನ್ನು ನೀವು ತೊಗೊಂಡು ಬಿಡ್ರಿ, ನಿಮ್ಮ ಜೊತೆನೇ ಇರಲಿ, ಸೇವೆ ಮಾಡಲಿ. ನೀವು ಯಾವಾಗ ಬೇಕನ್ನ ತಗೋರಿ, ಎಲ್ಲಿಗಾನ ಕರ್ಕೊಂಡು ಹೋಗ್ರಿ ನೀವು ಅದೆಲ್ಲ. I said,
how can I take and go your son? ನಾನು ಅವಾಗ ಹೇಳ್ತೀನಿ ಏನಂದ್ರೆ ನಿಮ್ಮ ಮಗನನ್ನು ನಾನು ಹೆಂಗಪ್ಪ ತಗೊಳ್ಳಿ, You should know what you do for your son. ನಿಮ್ಮ ಮಗನಿಗಾಗಿ ನೀವೇನು ಮಾಡ್ಬೇಕಂತ ನಿಮಗೆ If ಗೊತ್ತಿರಬೇಕು. you pray correctly, your son will be born again. Your son will be in the ministry. ನೀವು ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮಗ ಕೂಡ ರಕ್ಷಣೆ ಹೊಂದಿ ಆತನು ಕೂಡ ಸೇವೆಯಲ್ಲಿ ಇರ್ತಾನೆ. Sometimes some ladies, everywhere they go, they will tell me, please pray for my husband, pray for my husband. Every prayer request, they'll give, every prayer group, they'll give one prayer request. Pray for my husband, pray for my husband. ಕೆಲವೊಂದು ಪ್ರಾರ್ಥನೆ ನಾನು ಕೂಟಕ್ಕೆ ಹೋದಾಗ ಕೆಲವು ಸ್ತ್ರೀಯರು ಇರ್ತಾರೆ, ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿರಿ, ಗಂಡನಿಗಾಗಿ ಪ್ರಾರ್ಥನೆ ಮಾಡಿ, ಎಲ್ಲ ಪ್ರಾರ್ಥನೆ ಒಂದು ಗುಂಪಿನಲ್ಲಿ ಕೂಡ ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಪ್ರೇಯರ್ ರಿಕ್ವೆಸ್ಟ್. Every church in the city knows her husband's name. ಹಂಗಾಗಿ ಎಲ್ಲ ಪಟ್ಟಣದಲ್ಲಿರುವಂಥ ಪ್ರತಿ ಚರ್ಚ್ಗೆ ಅವ್ರ ಗಂಡನ ಹೆಸರು If ಗೊತ್ತಿರ್ತದೆ. they meet him, we prayed for you, we prayed for you, they'll tell. ಅವ್ರ ಆಕಿ ಗಂಡನಿಗೆ ಭೇಟಿಯಾದ್ರೆ ನಾವು ನಿಮ್ಗಾಗಿ ಪ್ರಾರ್ಥನೆ ಮಾಡಿದ್ವಿ ಅಂತ That ಹೇಳ್ತಾರೆ. fellow is ashamed now because everywhere we go, people are praying for me. ಅವಾಗ ಆತನಿಗೆ ಎಷ್ಟು ನಾಚಿಕೆ ಆಗ್ತದಲ್ಲ ರೀ, ಎಲ್ಲಿ ಹೋದ್ರೂ ನಾನು ಎಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. We should pray, we should pray. ಆದ್ರೆ ಹಾಗಲ್ಲ, ನಾವು ಪ್ರಾರ್ಥನೆ We ಮಾಡಬೇಕು. should take the promise of God and pray. ನಾವು ದೇವರ ವಾಗ್ದಾನ ತಗೊಂಡು ನಾವು ಅದ್ರ ಜೊತೆ ಪ್ರಾರ್ಥನೆ Bible ಮಾಡಬೇಕು. says in Acts 16:31, ಆ ಸತ್ಯವೇದ ಅಪೊಸ್ತಲ ಕೃತ 16ನೇ ಅಧ್ಯಾಯ 31ನೇ ವಚನ ಹೇಳ್ತದೆ, believe on the Lord Jesus Christ, thou shalt be saved and thy household. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲ ಕೃತ್ಯ 16:31ನೇ ಒಂದು ವಚನ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವರಿಗೆ. Hallelujah. So Paul is telling a jailer, you believe in Jesus, you and your household will be saved. ಇಲ್ಲಿ ಪೌಲನು ಒಬ್ಬ ಆ ಕೈದಿ ಅಂದರೆ ಜೈಲಿನ ಅಧಿಕಾರಿಗೆ ಹೇಳ್ತಾ ಇದ್ದಾನೆ, ನೀನು ಯೇಸುವಿನಲ್ಲಿ ನಂಬಿಕೆ ಇಡುವು, you and your household will be saved. ಅವಾಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದ್ತಾರೆ. Say in English after me. I believe in Jesus. All my family members will be saved. ನಾನು ಯೇಸುವಿನಲ್ಲಿ ನಂಬಿಕೆ ಇಡುವೆನು, ಆಗ ನಾನು ರಕ್ಷಣೆ ಹೊಂದುವೆನು, ನನ್ನ ಮನೆಯವರು ರಕ್ಷಣೆ ಹೊಂದುವರು. He was not born again. I believe in Jesus. I am saved. All my family members will be saved. I am already saved. One more time. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವೆನು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಆಗ ನಾನು ರಕ್ಷಣೆ ಹೊಂದುವೆನು, ನನ್ನ ಮನೆಯವರು ರಕ್ಷಣೆ ಹೊಂದುವರು. One more time. ನಾನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಆಗ ನಾನು ರಕ್ಷಣೆ ಹೊಂದಿದ್ದೇನೆ, ನನ್ನ ಮನೆಯವರು ರಕ್ಷಣೆ ಹೊಂದುವರು. There is a promise. ಇದು ವಾಗ್ದಾನವಾಗಿದೆ. So you should thank God. ಈಗ ನೀವು ಅಲ್ಲಿ ದೇವರಿಗೆ ಸ್ತೋತ್ರ ಮಾಡಿ, Father, I thank you. ದೇವರೇ ನಿಮಗೆ ನಾವು ಸ್ತೋತ್ರ I ಮಾಡ್ತೇನೆ, believe in Jesus. ನಾನು ಯೇಸುವಿನಲ್ಲಿ ನಂಬಿಕೆ I am saved. ನಾನು ರಕ್ಷಣೆ ಹೊಂದಿದ್ದೇನೆ. All my family members will be saved. ಆದ್ರಿಂದ ಅವರು ನಂಬ್ತಾರೆ, ಅವರು ರಕ್ಷಣೆ ಹೊಂದ್ತಾರೆ. All my family members will be saved. ಎಲ್ಲ ನನ್ನ ಕುಟುಂಬದವರು ರಕ್ಷಣೆ ಹೊಂದ್ತಾರೆ. No one will go to hell from my family. ಯಾರು ಕೂಡ ನನ್ನ ಕುಟುಂಬದಿಂದ ಅವರು ನರಕಕ್ಕೆ ಹೋಗೋದಿಲ್ಲ. Hallelujah. Hallelujah. Why? There is a promise. ಯಾಕಂದ್ರೆ ಅಲ್ಲಿ ವಾಗ್ದಾನ ಇದೆ ಅಲ್ಲ. How you take the promise, you will get a cash. The same way you take the promise of God, you will see the blessings. ಹೇಗೆ ಒಂದು ಚೆಕ್ ತಗೊಂಡು ಅಲ್ಲಿ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಹಣ ಸಿಗುತ್ತದೋ, ಹಾಗೇನೆ ಈ ವಾಗ್ದಾನ ತಗೊಂಡು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಈ ವಾಗ್ದಾನವಾಗಲೇ ಉತ್ತರ ಸಿಗ್ತದೆ. One person in your family cannot go to hell. ನಿಮ್ಮ ಕುಟುಂಬದಲ್ಲಿರುವಂಥ ಒಬ್ಬ ವ್ಯಕ್ತಿ ಕೂಡ ನರಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. I mean, say one person in my family will not go to hell. ನನ್ನ ಕುಟುಂಬದಲ್ಲಿ ಇರುವ ಒಬ್ಬ ವ್ಯಕ್ತಿ ಕೂಡ ನರಕಕ್ಕೆ ಹೋಗೋದಿಲ್ಲ.
Hallelujah. Because Hallelujah. you are taking the promise of God and you are praying. ಯಾಕಂದ್ರೆ ನೀನು ದೇವರ ವಾಗ್ದಾನ ತಗೊಂಡು ಪ್ರಾರ್ಥನೆ ಮಾಡ್ತಾ You ಇದೆಯಲ್ಲ, are thanking God. ನೀ ದೇವರಿಗೆ ಸ್ತೋತ್ರ ಮಾಡ್ತಾ Lord, ಇದೆಯಲ್ಲ. you gave me assurance. ದೇವರೇ ನೀನು ನನಗೆ ಖಚಿತತೆ ಕೊಟ್ಟಿದ್ದಿ. I believe in Jesus. I am already saved. Like me, my family members will be saved. ಹೇಗೆ ನಾನು ನಂಬಿಕೆ ಇಟ್ಟೀನಿ, ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೀನೋ, ನಾನು ರಕ್ಷಣೆ ಹೊಂದಿದ್ದೀನಿ, ಹಾಗೇನೆ ಅವರು ನಂಬಿಕೆ ಇಡ್ತಾರೆ, ಅವ್ರು ರಕ್ಷಣೆ ಹೊಂದ್ತಾರೆ. Usually how people pray. ಆದ್ರೆ ಹೆಚ್ಚಾಗಿ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಹೇಳ್ರಿ? Ask and it shall be given means ಬೇಡಿಕೊಳ್ಳ್ರಿ ನಿಮ್ಗೆ ಕೊಡಲ್ಪಡುವುದು ಅಂದ್ರೆ they pray, God save my husband. ಅವಾಗ ಅವ್ರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನ್ನ ಗಂಡನನ್ನು ರಕ್ಷಿಸು, Save my son. ನನ್ನ ಮಗನನ್ನು ರಕ್ಷಿಸು, Save my daughter. ನನ್ನ ಮಗಳನ್ನು ರಕ್ಷಿಸು. Hello. He is Savior. ಆತನು ರಕ್ಷಕನು. You are telling the Savior, you do your work properly. ಅಂದರೆ ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾಗ ನಾವು ಆತನಿಗೆ ಹೇಳ್ತಾ ಇದ್ದೀವಿ, ನಿನ್ನ ಕೆಲಸವನ್ನು ನೀನು ಚೆನ್ನಾಗಿ ಮಾಡು. Why are you not doing? You are a Savior. No, you save. ಯಾಕೆ ನೀ ಮಾಡ್ತಾ ಇಲ್ಲ? ನೀನು ರಕ್ಷಕನಲ್ಲ, ಅವ್ರಿಗೆ ರಕ್ಷಣೆ ಕೊಡು. For example, sister is a nurse. ಈಗ ನೋಡಿ, ಸಿಸ್ಟರ್ ನರ್ಸ್ ಆಗಿದ್ದಾರೆ. No? You tell her, you do the nursing duty, how she will feel? ಈಗ ನೀವು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀನು ನರ್ಸ್ ಆಗಿ ಕೆಲಸ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಹೆಂಗೆ ಅನಿಸ್ತದೆ? That is what I am doing. ಅವ್ರು ಹೇಳ್ತಾರ, ನಾ ಅದೇ ಕೆಲಸ ಮಾಡ್ತಾ I ಇದ್ದೀನಲ್ಲ, am going to do that work only. ನಾ ಅದೇ ಮಾಡ್ತಾ ಇದ್ದೀನಿ ಇಲ್ಲ ಕೆಲಸ. ನೀವು ಮಾಡಬೇಕು, ಇವತ್ತು ನೀವು ಮಾಡಬೇಕು, ನರ್ಸಿಂಗ್ ಡ್ಯೂಟಿ ಮಾಡಬೇಕು. ಇಲ್ಲ ನೀವು ಇವತ್ತು ನರ್ಸ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, Like that only we are telling God, today you should save, Lord. You should save today. ಹಾಗೇನೆ Otherwise we are telling, why are you not saving? ಹಾಗೇನೆ ನಾವು ದೇವರಿಗೆ ಹೇಳ್ತಾ ಇದ್ದೇವೆ, ದೇವರೇ ಇವತ್ತು ನೋಡಪ್ಪ ನೀನು ರಕ್ಷಣೆ ಕೊಡಬೇಕು ನನ್ನ ಕುಟುಂಬದವ್ರಿಗೆ. ಯಾಕೆ ಇಲ್ಲಾಂದರೆ ಇನ್ನೊಂದು ಥರ ಹೇಳ್ತೀವಿ, ಯಾಕೆ ನಿನ್ನ ರಕ್ಷಣೆ ಕೊಡ್ತಾ ಇಲ್ಲ? Have you seen anywhere people praying, God save him, anything like that? ಎಲ್ಲಾದರೂ ನೀವು ಈ ಥರ ಪ್ರಾರ್ಥನೆ ಕೇಳಿದ್ದೀರಾ? ದೇವರೇ ಅವರನ್ನು ರಕ್ಷಿಸು, ಅವ್ರಿಗೆ ರಕ್ಷಣೆ ಕೊಡು, ಅವ್ರಿಗೆ ರಕ್ಷಣೆ ಮಾಡು ಅಂತ. Even Jesus said, pray, the Lord of harvest will send the laborers to his vineyard. ಯೇಸು ಕ್ರಿಸ್ತನು ತಾನೇ ಆತನು ಹೇಳಿದ್ದೇನಂತಂದ್ರೆ, ನೀವು ಪ್ರಾರ್ಥನೆ ಮಾಡ್ರಿ, ಅಲ್ಲಿ ಬೆಳೆ ಯಜಮಾನನು ಅಲ್ಲಿ ಸುಗ್ಗಿಗಾರರನ್ನು ಕಳಿಸುವಂತೆ. Hallelujah. And pray, their eyes will be opened. ಮತ್ತೆ ಪ್ರಾರ್ಥನೆ ಮಾಡ್ರಿ, ಅವರ ತಿಳುವಳಿಕೆ ಕಣ್ಣುಗಳು ತೆರೆಯಲ್ಪಡಲಿ. Apostle Paul prays like this, pray, let their eyes be opened. ಪೌಲನು ಆತನ ತರಾನೇ ಪ್ರಾರ್ಥನೆ ಮಾಡಿದ್ನು. ಅವ್ರ ಪ್ರಾರ್ಥನೆ ಏನಂತ ಮಾಡಿದ್ನಂದ್ರೆ, ಅವರ ತಿಳುವಳಿಕೆ ಕಣ್ಣುಗಳು ತೆರೆಯಲ್ಪಡಲಿ. I mean, take the promises and thank God. ಈ ವಾಗ್ದಾನಗಳನ್ನು ತಗೊಂಡು ದೇವರಿಗೆ ನಾವು ಸ್ತೋತ್ರ ಮಾಡಬೇಕು, ಕೃತಜ್ಞತೆ ಸಲ್ಲಿಸಬೇಕು. Every person in your family will be saved. ಹಾಗೆ ನಾವು ತಗೊಂಡು ಪ್ರಾರ್ಥನೆ ಮಾಡಿದಾಗ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲರೂ ರಕ್ಷಣೆ ಹೊಂದುವುದನ್ನು ನೋಡ್ತೇವೆ. Okay, one more scripture. ಇನ್ನೊಂದು ವಾಕ್ಯ ನೋಡೋಣ. Joshua 24:15. ಯೋಶುವ 24:15 ವಚನ. ಯೋಶುವ 24:15 ವಚನ. ಯೋಶುವ 24:15 ವಚನ. The last part of the scripture, okay, that's a big scripture. ಅದು ದೊಡ್ಡ ಒಂದು ವಾಕ್ಯ ಆಗಿದೆ. The last part of the scripture, Joshua says, as far as me and my house, we will serve the Lord. ಅಲ್ಲಿ ಕೊನೆ ಭಾಗದಲ್ಲಿ ಯೋಶುವನ್ ಹೇಳ್ತಾ ಇದ್ದಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. Hallelujah. Hallelujah. Say in English, as far as me and my house, we will serve the Lord. ನನ್ನೊಟ್ಟಿಗೆ ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. One more time. ಎಲ್ಲರೂ ನನ್ನೊಟ್ಟಿಗೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. If every father, every mother prays like this, all the children will be in the ministry. ನೋಡ್ರಿ, ಪ್ರತಿಯೊಬ್ಬ ತಂದೆ ಪ್ರತಿಯೊಬ್ಬ ತಾಯಿ ಈ ಥರ ಪ್ರಾರ್ಥನೆ ಮಾಡಿದರೆ ಎಲ್ಲ ಮಕ್ಕಳು ಅಲ್ಲಿ ಸೇವೆಯಲ್ಲಿ ಇರ್ತಾರೆ. They have to tell, Father, I thank you, your word says this, I believe it. As far as me and my family, we will serve you. ಅವ್ರು ಈ ಥರ ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿಗಳೇನಂತಂದರೆ, ದೇವರೇ ಸ್ತೋತ್ರ, ನಾನು ನನ್ನ ಕುಟುಂಬದವರು ನಿನ್ನನ್ನು ಸೇವಿಸುವೆವು ಅಂತ, ಅದಕ್ಕಾಗಿ ಸ್ತೋತ್ರ, ನಾವು ನಮ್ಮ ಕುಟುಂಬದವರು ಸೇವೆ ಮಾಡ್ತೇವೆ. It is written. ಯಾಕಂದರೆ ಅದು ಬರೆಯಲ್ಪಟ್ಟಿದೆ. What is written is his will. ಏನು ಬರೆಯಲ್ಪಟ್ಟಿದೆಯೋ ಅದೇ ಆ ದೇವರ ಚಿತ್ತ ಆಗಿದೆ. So what is his will? When we pray according to his will,
We have a confidence He hears our prayer, He answers our prayers. ಆತನ ಚಿತ್ತ ಆತನ ವಾಕ್ಯವೇ ಆಗಿದೆ. ಆತನ ಚಿತ್ತ ಆತನ ವಾಕ್ಯವಾಗಿರುವಾಗ ಅದರ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಅಲ್ಲಿ ಭರವಸೆ ಇರ್ತದೆ ಏನಂದ್ರೆ ನಮ್ಮ ಪ್ರಾರ್ಥನೆಗೆ ಅಲ್ಲಿ ಉತ್ತರ ಸಿಗ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. You know, if we tell with our mouth, it will happen. ನಾವು ನಮ್ಮ ಬಾಯಿ ತೆಗೆದು ನಮ್ಮ ಬಾಯಿಂದ ಹೇಳಿದ್ರೆ ಅದು ಹಾಗೆ You ಆಗ್ತದೆ. send your son somewhere and tell somebody you take me, it will not happen. ನಮ್ಮ ಮಗನನ್ನು ಎಲ್ಲೋ ಯಾರ ಜೊತೆ ಕಳಿಸಿ ಅದು ತಾನಾಗಿ ಆಗ್ತದೆ ಅಂದ್ರೆ ಅಲ್ಲ. Hello. It's something like this, you know. If we can't beat somebody, give money, ask somebody to beat, like that it is. ಇದು ಹೆಂಗಂತಂದ್ರೆ ಈಗ ನಮಗೆ ಯಾರಿಗಾದ್ರೂ ಹೊಡಿಲಿಕ್ಕೆ ಆಗಲ್ಲ ಅಂದ್ರೆ ಯಾರಿಗಾದ್ರೂ ಹಣ ಕೊಟ್ಟು ಅವ್ರಿಗೆ ಹೊಡಿಲಿಕ್ಕೆ ಮಾಡ್ತೀವಿ. Somebody should do our work. ಹೇಗಾದ್ರೂ ನಮ್ಮ ಕೆಲಸ ಯಾರಾದ್ರೂ We ಮಾಡ್ಲಿ should do ಅಂತ our work. ನಾವು ನಮ್ಮ ಕೆಲಸ ಮಾಡ್ಬೇಕಲ್ಲ. Okay, one more very important example. You know, see, I'm teaching about how to receive our answer. We should learn how to apply it in the day-to-day life. ಇನ್ನೊಂದು ಉದಾಹರಣೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಹೇಗೆ ನಾವು ಈ ವಾಕ್ಯಗಳನ್ನು ನಮ್ಮ ದಿನನಿತ್ಯದಲ್ಲಿ ನಾವು ಉಪಯೋಗಿಸ್ಬೇಕು ಅಂತ. Exodus 23rd chapter. ವಿಮೋಚನೆ ಕಾಂಡ 23ನೇ ಅಧ್ಯಾಯ. Okay, before that, ಅದಕ್ಕಿಂತ ಮುಂಚೆ come with me to Genesis 1st chapter. ನನ್ನೊಟ್ಟಿಗೆ ಆದಿಕಾಂಡ 1ನೇ ಅಧ್ಯಾಯಕ್ಕೆ ಬರ್ರಿ. Genesis 1st chapter. ಆದಿಕಾಂಡ 1ನೇ ಅಧ್ಯಾಯ verse 28. 28ನೇ ವಚನ. God blessed them. God said unto them, be fruitful and multiply, and replenish the earth, subdue it, have dominion over the fish of the sea, over the fowl of the air, over every living thing that moveth upon the earth. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. Now listen to me. ಈ ಕಡೆ ಕೇಳ್ರಿ. Here, verse 27, it says, God created man in his own image. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಲ್ಲಿ ಹೇಳ್ತದೇನೆಂದ್ರೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. In the image of God, he created him. ದೇವ ಸ್ವರೂಪದಲ್ಲಿಯೇ ಆತನನ್ನು ಉಂಟು ಮಾಡಿದನು. Then it says, male and female, he created them. ಆಮೇಲೆ ಮುಂದೆ ಹೇಳ್ತದೆ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. Hallelujah. He created only one man. ಆತನು ಒಂದೇ ಮನುಷ್ಯನನ್ನು ಸೃಷ್ಟಿ ಮಾಡಿದನು. But male and female spirit was there. ಆದರೆ ಗಂಡು ಹೆಣ್ಣಿನ ಅಲ್ಲಿ ಆತ್ಮ ಇತ್ತು. And verse 28 he says God blessed them. ಆಮೇಲೆ 28ನೇ ವಚನ ಹೇಳ್ತದೆ ದೇವರು ಅವರನ್ನು ಆಶೀರ್ವದಿಸಿದನು. Say God bless them. ಎಲ್ಲರೂ ಹೇಳಿ ದೇವರು ಅವರನ್ನು ಆಶೀರ್ವದಿಸಿದನು. Why God blessed them? ಯಾಕೆ ದೇವರು ಅವರನ್ನು ಆಶೀರ್ವದಿಸಿದನು? This blessing is not for only for Adam and Eve. ಈ ಆಶೀರ್ವಾದ ಬರೇ ಆದಾಮ ಮತ್ತು ಅವಳಿಗೋಸ್ಕರ ಇರಲಿಲ್ಲ. This blessing is for every man and woman who will be born in this earth. ಈ ಆಶೀರ್ವಾದವು ಪ್ರತಿಯೊಬ್ಬ ಪುರುಷ ಸ್ತ್ರೀ ಯಾರು ಈ ಭೂಮಿ ಮೇಲೆ ಅಲ್ಲಿ ಜನ್ಮ ಹೊಂತಾರೋ ಅವ್ರಿಗಾಗಿ ಇದೆ. For everybody it is. ಎಲ್ರಿಗಾಗಿ ಇದೆ ಇದು. Hallelujah. Hallelujah. So when we pray, you know, some people said we want children. Sometimes people they need children come to our prayer. ಕೆಲವು ಜನ ಮಕ್ಕಳು ಬೇಕು, ಕೆಲವು ಜನ ಅವ್ರು ಬಯಸ್ತಾರೆ ಏನಂದ್ರೆ ಅವ್ರ ಮಕ್ಕಳು ಪ್ರಾರ್ಥನೆಗೆ ಬರ್ಬೇಕಂತ. We pray for them to have a children. ಅವರು ಅಲ್ಲಿ ಮಕ್ಕಳು ಆಗ್ಲಿ ಅಂತ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. It's written in the Bible. ಅದು ಬೈಬಲ್ ಅಲ್ಲಿ ಬರೆದಿದೆ ನೋಡಿ. It is God's will. ಇದು ದೇವರ ಚಿತ್ತವಾಗಿದೆ. You should take the word of God and say, ಅದಕ್ಕಾಗಿ ಈ ದೇವರ ವಾಕ್ಯ ತಗೊಂಡು ನಾವು ಅಲ್ಲಿ ಪ್ರಾರ್ಥನೆ Father, ಮಾಡ್ತೇವೆ. we thank you. ತಂದೆ ನಿನಗೆ ನಾವು ಸ್ತೋತ್ರ You are ಮಾಡ್ತೇವೆ. already blessed. ನೀನು ಆಗ್ಲೇ ನಮ್ಮನ್ನು Your ಆಶೀರ್ವದಿಸಿದೆ. word says, be fruitful and multiply. ನಿನ್ನ ವಾಕ್ಯ ಹೇಳ್ತದೆ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ. So they will be multiplied. ಅದಕ್ಕೆ ಅವರು ಅಲ್ಲಿ ಹೆಚ್ಚುತ್ತಾರೆ. Hallelujah. Hallelujah. We have to say like this. ಈ ತರ ನೀವು ಪ್ರಾರ್ಥನೆ When ಮಾಡಬೇಕು. you say like that, miracles will happen. ಈ ತರ ನೀವು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅದ್ಭುತಗಳು ಆಗ್ತವೆ. Okay, one more scripture. ಇನ್ನೊಂದು ವಾಕ್ಯ Exodus 23rd chapter. ವಿಮೋಚನೆ ಕಾಂಡ 23ನೇ ಅಧ್ಯಾಯ verse 25-26. 25-26ನೇ ಅಲ್ಲಿ ವಚನ. ವಿಮೋಚನೆ ಕಾಂಡ 23ನೇ ಅಧ್ಯಾಯ 25. Thou shalt not bow down to their gods, nor serve them, nor do after their works, but thou shalt utterly overthrow them. So verse 25 and 26.
You shall serve the Lord your God. He shall bless thy bread and thy water, and I will take sickness away from the midst of thee. There shall nothing cast a young, nor be barren in thy land. The number of your days I will fulfill. ವಿಮೋಚನೆ ಕಾಂಡ 23, 24, 25, 26ನೇ ವಚನ. ನೀವು ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿ ಆಗದಂತೆ ಮಾಡುವನು, ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ, ನಿಮಗೆ ಸಂಪೂರ್ಣವಾದ ಆಯುಷ್ಯನ್ನು ಕೊಡುವೆನು. See here God says we should worship him. ಇಲ್ಲಿ ದೇವರು ಹೇಳ್ತಾನೆ ನಾವು ಆತನನ್ನು ಆರಾಧಿಸಬೇಕು. When we worship, our food and water is blessed. ಯಾವಾಗ ನಾವು ಆತನನ್ನು ಆರಾಧಿಸ್ತೀವೋ ನಮ್ಮ ಅನ್ನಪಾನಗಳು ಆಶೀರ್ವದಿಸಲ್ಪಡ್ತವೆ. He removes the sickness away from us. ಆ ಎಲ್ಲ ರೋಗಗಳನ್ನು ಆತನು ನಮ್ಮಿಂದ ದೂರ ಮಾಡ್ತಾನೆ. He is telling in the nation of Israel, the whole nation, one person will not be barren. ಆತನು ಆ ಇಸ್ರಾಯೇಲ್ ದೇಶದ ಜನರಿಗೋಸ್ಕರ ಹೇಳ್ತಾ ಇದ್ದಾನೆ. ಆ ದೇಶದಲ್ಲಿರುವಂಥ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ರೋಗದಲ್ಲಿ ಇರಲ್ಲ, they will not be barren. ಅಲ್ಲಿ ಅವರು ಬಂಜೆತನದಲ್ಲಿ ಇರಲ್ಲ. Whole nation, he is telling, in the nation of Israel there will not be one person barren. ಪೂರ್ತಿ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಬಂಜೆತನದಲ್ಲಿ ಇರಲ್ಲ. What a promise it is. ನೋಡ್ರಿ ಎಂತ ವಾಗ್ದಾನ ಅಲ್ಲ. Hallelujah. Hallelujah. Why is this promise? ಯಾಕೆ ಈ ವಾಗ್ದಾನ ಇದೆ? He says, you worship me, I'll bless your food and water, I'll remove the sickness away from you, no one will have a miscarriage, no one will be barren. ನೀವು ನನ್ನನ್ನು ಆರಾಧನೆ ಮಾಡ್ರಿ, ಆವಾಗ ನಾನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತೇನೆ, ಮತ್ತೆ ನಿಮ್ಮ ದೇಶದಲ್ಲಿ ಯಾರು ಬಂಜೆ ಆಗಿರಲ್ಲ. So if you take this promise, ಈಗ ಈ ವಾಗ್ದಾನ ನಾವು ತೆಗೆದುಕೊಂಡಾಗ, thank God, ದೇವರಿಗೆ ನಾವು ಸ್ತೋತ್ರ ಮಾಡಿದಾಗ, in my family, ಅದನ್ನು ನಾವು ಹೇಳಬೇಕು, in my family we worship you. ನಮ್ಮ ಕುಟುಂಬದವರು ನಾವು ನಿನ್ನನ್ನು ಆರಾಧಿಸ್ತೇವೆ. Our food and water is blessed. ಅಲ್ಲಿ ನಮ್ಮ ಅನ್ನಪಾನಗಳು ಆಶೀರ್ವದಿಸಲ್ಪಟ್ಟಿವೆ. You have removed the sickness away from my family. ನನ್ನ ಕುಟುಂಬದಿಂದ ನೀನು ಎಲ್ಲಾ ರೋಗವನ್ನು ತೆಗೆದು ಹಾಕಿದ್ದಿ. Amen. ಆಮೆನ್. Means what? ಅಂದ್ರೆ ಏನ್ ಅರ್ಥ ಹೇಳ್ರಿ? Means ಅರ್ಥ means no one will fall sick in your house. ಯಾರು ಕೂಡ ನಿಮ್ಮ ಮನೆಯಲ್ಲಿ ರೋಗದಲ್ಲಿ ಬೀಳಲ್ಲ. How many of you believe no one will fall sick? ಎಷ್ಟು ಜನ ನೀವು ನಂಬ್ತೀರಾ ಯಾರು ರೋಗದಲ್ಲಿ ಬೀಳಲ್ಲ? Even newborn child will not fall sick. ಅಲ್ಲಿ ಹುಟ್ಟಿರುವಂತ ಮಗು, ಚಿಕ್ಕ ಮಗು ಕೂಡ ಅಲ್ಲಿ ರೋಗದಲ್ಲಿ ಬೀಳಲ್ಲ. Hallelujah. Hallelujah. Because God said it, I have removed the sickness away from your family. ಯಾಕಂದ್ರೆ ದೇವರು ತಾನೇ ವಾಗ್ದಾನ ಮಾಡಿದಾನಲ್ಲ, ನಾನು ಎಲ್ಲಾ ರೋಗವನ್ನು ನಿನ್ನ ಕುಟುಂಬದಿಂದ ದೂರ ಮಾಡೀನಿ. Say in English, as I worship, as a family, my Father has blessed our food and water and removed sickness away from our family. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸಿದಾಗ ದೇವರು ನನ್ನ ಅನ್ನಪಾನಗಳನ್ನು ಆಶೀರ್ವದಿಸಿ ಎಲ್ಲ ರೋಗವನ್ನು ನನ್ನ ಕುಟುಂಬದಿಂದ ದೂರ ಮಾಡಿದ್ದಾನೆ. Hallelujah. Hallelujah. And no one will have a miscarriage in your family. ಮತ್ತು ಯಾರಿಗೂ ಕೂಡ ನಿಮ್ಮ ಕುಟುಂಬದಲ್ಲಿ ಅಲ್ಲಿ ಗರ್ಭಸ್ರಾವ ಆಗೋದಿಲ್ಲ. No one will be barren. ಯಾರು ಕೂಡ ಬಂಜೇರಾಗಿರಲ್ಲ. Bible says it. ಅದು ಸತ್ಯವೇದ ಹೇಳ್ತದೆ. This is the will of God. ಮತ್ತು ಇದೇ ದೇವರ ಚಿತ್ತವಾಗಿದೆ. When the word of God is in our heart, ಈ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದಾಗ, and we say, no, Father, we thank you. ಯಾವಾಗ ನಾವು ಪ್ರಾರ್ಥನೆ ಮಾಡಿ ಹೇಳ್ತೀವಿ, ತಂದೆ ನಿನಗೆ ಸ್ತೋತ್ರ. Every woman in my family will have a child. ಪ್ರತಿಯೊಬ್ಬ ಸ್ತ್ರೀ ನಮ್ಮ ಕುಟುಂಬದಲ್ಲಿ ಇರುವಂತವರು ಅಲ್ಲಿ ಮಕ್ಕಳಾಗ್ತಾರೆ. It will happen. ಅದು ಅಲ್ಲಿ ಹಾಗೆ ಆಗ್ತದೆ. Hallelujah. Hallelujah. This is how we have to pray. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ And it ಮಾಡಬೇಕು. says you will fulfill the number of your days. ಆಮೇಲೆ ಅಲ್ಲಿ ಮುಂದೆ ವಾಕ್ಯ ಹೇಳ್ತದೆ ಏನಂದ್ರೆ, ನೀನು ನಿನ್ನ ಜೀವಿತದ ಆಯುಷನ್ನು ಪೂರ್ತಿ ಮಾಡುವಿ. No one will die soon in your house. ಅಂದ್ರೆ ಅರ್ಥ, ಯಾರು ಕೂಡ ನಿಮ್ಮ ಕುಟುಂಬದಲ್ಲಿ ಬೇಗ ಸಾಯೋದಿಲ್ಲ. Say in English, no one will die soon in my family. ಯಾರು
ನನ್ನ ಕುಟುಂಬದಲ್ಲಿ ಬೇಗ ಸಾಯುವುದಿಲ್ಲ. You have to tell with your mouth. ಇದನ್ನ ನಿಮ್ಮ ಬಾಯಿ ತೆಗೆದು ನೀವು ಹೇಳಬೇಕು. Actually, you tell with your mouth, you are extending everybody's life. ನೀವು ಬಾಯಿ ತೆಗೆದು ಇದು ಹೇಳಿದ್ರೆ ಪ್ರತಿಯೊಬ್ಬರ ಆಯುಷ್ ಕಾಲ ನೀವು ಅದನ್ನು ಮುಂದುವರಿಸ್ತಾ Death ಇದ್ದೀರಾ. cannot come. ಅಲ್ಲಿ ಮರಣ ಬರೋದಿಲ್ಲ. No one will die soon. ಯಾರು ಕೂಡ ಬೇಗ ಸಾಯೋದಿಲ್ಲ. Why no one will die soon? ಯಾಕೆ ಯಾರು ಬೇಗ ಸಾಯೋದಿಲ್ಲ? Because that is His will. ಯಾಕಂದ್ರೆ ಅದೇ ದೇವರ And ಚಿತ್ತವಾಗಿದೆ. the word of God is in your heart. ಆಮೇಲೆ ಇದೇ ವಾಕ್ಯ ನಿಮ್ಮ ಹೃದಯದಲ್ಲಿ And ಇದೆ. you are thanking God. ಈ ವಾಕ್ಯ ತಗೊಂಡು ನೀವು ದೇವರಿಗೆ ಸ್ತೋತ್ರ Father, ಮಾಡ್ತೀರಿ. I thank you for your word. ಹೇಳ್ತಾ ಇದ್ದೀರಿ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರ. We all will fulfill the days of our life. ನಾವೆಲ್ಲರೂ ನಮ್ಮ ಜೀವಿತದ ಆಯುಷ್ ಕಾಲನ್ನು ನಾವು ಪೂರ್ತಿ ಮಾಡ್ತೇವೆ. No one will die soon. ಯಾರು ಕೂಡ ಬೇಗ ಸಾಯೋದಿಲ್ಲ. Amen. Hallelujah. Hallelujah. So God wants to answer our prayer. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ Now, I ಬಯಸ್ತಾನೆ. gave 2 examples, okay? ಎರಡು ಅಲ್ಲಿ ಉದಾಹರಣೆ ಕೊಟ್ಟಿದ್ನಲ್ಲ. One is about health and having children. One is about salvation for the family, how to serve as a family. ಒಂದು ಅಲ್ಲಿ ಮಕ್ಕಳಾಗುವಂಥದ್ದು ಮತ್ತು ಆರೋಗ್ಯದ ಕುರಿತಾಗಿ, ಇನ್ನ ಒಂದು ಹೇಗೆ ನಾವು ಕುಟುಂಬವಾಗಿ ನಾವು ರಕ್ಷಣೆ ಹೊಂದಿ ಸೇವೆ We have ಮಾಡುವಂಥದ್ದು. to take all these things ಇವೆಲ್ಲ ವಾಗ್ದಾನಗಳನ್ನ ತೆಗೆದುಕೊಳ್ಬೇಕು. and pray like this. ಈ ವಾಗ್ದಾನಗಳ ಆಧಾರ ಮೇಲೆ ನಾವು ಪ್ರಾರ್ಥನೆ All ಮಾಡಬೇಕು. our prayers will be answered. ಆವಾಗ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. ಆಮೇನ್. Shall we pray? ನಾವು ಪ್ರಾರ್ಥನೆ ಮಾಡೋಣವಾ? Above Father, in Jesus' name, I pray, open our eyes of understanding. Open our eyes of understanding. ತಂದೆಯಾದ ದೇವರೇ, ನಮ್ಮೆಲ್ಲರ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. I pray everyone will use the promise of God and thank you, Father. ನಾನು ಪ್ರಾರ್ಥಿಸ್ತೇನೆ ತಂದೆ, ಪ್ರತಿಯೊಬ್ಬೊಬ್ಬರು ನಿನ್ನ ವಾಗ್ದಾನಗಳನ್ನು ತೆಗೆದುಕೊಂಡು ಆ ವಾಗ್ದಾನದ ಆಧಾರ ಮೇಲೆ ಪ್ರಾರ್ಥನೆ ಮಾಡ್ತಾರೆ. They will thank you with the promise of God. ಆ ವಾಗ್ದಾನದಿಂದ ನಿನ್ನನ್ನು ಕೃತಜ್ಞತಾ ಸಲ್ಲಿಸ್ತಾರೆ. And every blessing they will possess it. ಮತ್ತು ಪ್ರತಿ ಒಂದೊಂದು ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. All our prayers will be answered. ಮತ್ತು ನಮ್ಮ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. In Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Hallelujah. Shall we all stand up and look to the Lord? We'll pray for few.